ಹಾಯ್ ಗೈಸ್ ವಾಟ್ಸಪ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನೋಡೋಣ ಸೋನು ಏನು ಮಾಡ್ತಿದ್ದಾಳೆ ಅಂತ. ಏನೇ ಮಾಡ್ತಿದ್ಯಾ? ಏನ್ ಮಾಡ್ತಿದ್ದೀನಿ ನೋಡು. ನಾನಿವತ್ತು ರೈಸ್ ಬಾಲ್ಸ್ ಅಲ್ಲಿ ಅಂದ್ರೆ ಬೆಳಿಗ್ಗೆ ಮಾಡಿದ್ದು ರೈಸ್ ಬಾಲ್ಸ್ ಅದನ್ನ ಇವಾಗ ಸ್ಮ್ಯಾಶ್ ಮಾಡಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡು, ರೈಸ್ ಬಾಲ್ಸ್ ಕಡುಬು ಅಂತ ಹೇಳ್ತಾರೆ. ಕೂರ್ಗ್ ಕಡೆ ಕಡುಬು, ಬೇರೆ ಕಡೆ ಪುಂಡಿ ಅಂತ ಹೇಳ್ತಾರೆ. ಮಂಗಳೂರು ಸೈಡು ಪುಂಡಿ ಅಂತ ಹೇಳ್ತಾರೆ. ಹೆಂಗ್ ಮಾಡೋದು, ಏನೇನ್ ಬೇಕು ಎಲ್ಲ ತೋರಿಸ್ತೀನಿ ಬಾ. ಏನೇನೋ ಹೇಳ್ಬೇಡಲ್ಲಿ, ಸೆನ್ಸರ್ ಪ್ರಾಬ್ಲಮ್ ಆಗುತ್ತೆ. ಪುಂಡಿ ಕರೆಕ್ಟಾಗಿ ಹೇಳ್ಬೇಕು ನೀನು. ಪುಂಡಿ 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 ರೈಸ್ ಬಾಲ್ಸ್. ಓಕೆ, ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದ್ರೆ ಆಯಿಲ್ ಬೇಕು, ಮತ್ತೆ ಆನಿಯನ್, ಕರಿಬೇವು, ಹಸಿರು ಮೆಣಸು, ಕಡಲೆ ಬೀಜ, ಮತ್ತೆ ಇದು ಕಡಲೆ ಕಾಳು. ಓಕೆ, ಆಮೇಲೆ ನಾನು ಒಂದು 8 ಕಡುಬು ಬೆಳಗ್ಗೆ ಮಾಡಿದ್ದು ಉಳ್ದೋಗಿದೆ, ಅದನ್ನ ತಗೊಂಡಿದ್ದೀನಿ. ಅದ್ ಬಿಟ್ರೆ ನಮಗ್ ಬೇಕಾಗಿರೋದು ಅರಿಶಿನ ಪುಡಿ ಸ್ವಲ್ಪ, ಜೀರಿಗೆ ಪುಡಿ ಸ್ವಲ್ಪ, ಮತ್ತೆ ಸಾಸಿವೆ. ಖಾರದ ಪುಡಿ ಮೆಣಸಿನ್ಕಾಯಿ ಇರೋದ್ರಿಂದ ಮತ್ತೆ ನಾನು ಖಾರದ ಪುಡಿ ಹಾಕಲ್ಲ, ಸೊ ಖಾರದ ಪುಡಿ ಏನು ಬೇಡ, ಇಷ್ಟು. ಮತ್ತೆ ಆಯಿಲ್ ನಾನು ಹೇಳ್ದಾಗೆ. ಸೊ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಬನ್ನಿ. ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ಓಕೆ, ಈಗ ಇದಕ್ಕೆ ಸ್ವಲ್ಪ ಆಯಿಲ್, ನಾನು ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ. ಸ್ವಲ್ಪ 2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ. ಓಕೆ, ಎಣ್ಣೆ ಕಾಯಿಲಿ ಚೆನ್ನಾಗಿ. ಈ ಕಡುಬನ್ನ ನೀಟಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಫಸ್ಟ್ ಸ್ಮ್ಯಾಶ್ ಮಾಡಿಬಿಟ್ಟು ಎತ್ತಿಟ್ಕೊಬಿಡ್ಬೇಕು. ಫುಲ್ ಸ್ಮ್ಯಾಶ್ ಆದ್ರೂ ಮಾಡ್ಕೋಬಹುದು, ಅಥವಾ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಇರೋ ತರಾನು ಮಾಡ್ಕೋಬಹುದು. ನಾನು ಮೀಡಿಯಂ ಆಗಿ ಮಾಡ್ಕೊಳ್ತೀನಿ. ಫುಲ್ ಸ್ಮ್ಯಾಶು ಅಲ್ಲ ಅಂಡ್ ಫುಲ್ ದಪ್ಪ ಆಗು ಅಲ್ಲ, ಹಂಗೆ ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ. ಓಕೆ, ನೋಡಿ ಇವಾಗ ಸ್ಮ್ಯಾಶ್ ಆಗಿದೆ ನೀಟಾಗಿ. ಅದೇ ನಾನು ಫುಲ್ ದಪ್ಪ ಈ ಥರ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಆಯಿಲ್ ಕಾಯ್ದಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಲಿ. ಸಿಡಿತಾ ಇದೆ. ಸಾಸಿವೆ ಜೊತೆಗೆ ಸ್ವಲ್ಪ ಕರಿಬೇವು. ಸಾಸಿವೆ ಚೆನ್ನಾಗಿ ಸಿಡಿದ್ರೆ ಅದರಲ್ಲಿ ಇರುವಂತಹ ಇದೆಲ್ಲ ಚೆನ್ನಾಗಿ, ಸಾಸಿವೆ ಸಿಡಿಬೇಕು ಅಂತ ಹೇಳ್ತಾರೆ. ಚೆನ್ನಾಗಿ ಅದರಲ್ಲಿ ಸ್ಮೆಲ್, ಸಾಸಿವೆ ಸ್ಮೆಲ್ ಎಲ್ಲ ಚೆನ್ನಾಗಿ ಬರ್ಬೇಕಂದ್ರೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಆದಮೇಲೆ ಅದ್ರಿಗೆ ಕಡಲೆಬೇಳೆ ಮತ್ತು ನೆಲಗಡಲೆ ಎರಡೂ ಹಾಕ್ಕೊಳ್ತೀನಿ. ಅದು ಫಸ್ಟಿಗೆ ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ ಅದು ಕ್ರಿಸ್ಪಿ ಬರಬೇಕು. ಸೊ ಅದಕ್ಕೆ ಅದನ್ನು ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ನೋಡಿ, ಸಿಪ್ಪೆ ಎಲ್ಲ ಒಂದು ಸ್ವಲ್ಪ ಹೊಡಿತಾ ಇದೆ ಇಲ್ಲಿ. ಇದು ಕಡಲೆ ಕಾಳ್ದು ಅವಾಗ ಸ್ವಲ್ಪ ಬೆಂದಿದೆ ಅಂತ ಸ್ವಲ್ಪ ಹಂಗೆ ಅದೊಂದು ಸ್ವಲ್ಪ ಬ್ರೌನಿಶ್ ಕಲರ್ ಬರೋ ತನಕ ಸ್ವಲ್ಪ ನೋಡ್ಕೋಬೇಕು, ಇಲ್ಲಾಂತಂದರೆ ಫುಲ್ ಸೀದೋಗ್ಬಿಡುತ್ತೆ. ಸೊ ಬ್ರೌನಿಶ್ ಕಲರ್ ಬರೋ ತನಕ ಒಂದು ಸ್ವಲ್ಪ ಹಂಗೆ ಹುರ್ಕೊಬಿಡೋಣ. ಆಮೇಲೆ ನಾನಿವಾಗ
ಫಸ್ಟು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತೀನಿ. ಮೊದಲೇ ಹೇಳ್ದಂಗೆ ಗ್ರೀನ್ ಚಿಲ್ಲಿ ಯಾವಾಗಲೂ ಸ್ವಲ್ಪ ಆನಿಯನ್ಗಿಂತ ಮುಂಚೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಅದೆಲ್ಲ ಸ್ವಲ್ಪ ವೈಟ್ ಆಗಬೇಕು, ಸ್ವಲ್ಪ ಮೇಲ್ಗಡೆ ಸಿಗ್ತಲ್ಲ, ಆವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಬರಲ್ಲ. ಓಕೆ, ಈಗ ಆನಿಯನ್ ಒಂದು ಮೀಡಿಯಮ್ ಆನಿಯನ್ ತೊಗೊಂಡಿದ್ದೀನಿ. ಮೀಡಿಯಮ್ ಆನಿಯನ್ನ ಹಾಕೊಳ್ತೇವೆ. ಆನಿಯನ್ ಎಲ್ಲ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಆನಿಯನ್ದು ಒಗ್ರು ಸ್ಮೆಲ್ಲು ಏನಿರುತ್ತೆ ಅದು ಚೆನ್ನಾಗಿ ಹೋಗ್ಬೇಕು. ಇವಾಗ ಆನಿಯನ್ ನೋಡಿ ಸ್ವಲ್ಪ ಸೈಡಲ್ಲೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗ್ತಾ ಇದೆ. ಸೊ ಇವಾಗ ನಾನೊಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಪೌಡರ್ ಅದನ್ನು ಹಾಕಿ ಚೆನ್ನಾಗಿ ಮತ್ತೆ ಬೇಯಿಸ್ಕೊಳ್ಳೋಣ ಸ್ವಲ್ಪ. ಇದಾದಮೇಲೆ ಇಮಿಡಿಯೇಟು ನಾನು ಸ್ವಲ್ಪ ಸಾಲ್ಟು ಇದಕ್ಕೆ ಹಾಕೋಬೇಕು. ಸೊ ಅವಾಗ ಏನಾಗುತ್ತೆ, ಮತ್ತೆ ನೀವು ಮಿಕ್ಸ್ ಮಾಡುವಾಗ ಸಾಲ್ಟು ಕರೆಕ್ಟಾಗಿ ರೈಸಿಗೆಲ್ಲ ಕಡುಬಿಗೆ ಸೆಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಇದಾದಮೇಲೆ ಇದೇನು ಕಡುಬು ಖಾರ ಪೌಡರ್ ಆಲ್ರೆಡಿ ಚಿಲ್ಲಿ ಹಾಕಿರೋದ್ರಿಂದ ಮತ್ತೆ ಖಾರದ ಪೌಡರ್ ಹಾಕಲ್ಲ. ಸೊ ಕಡುಬು ಏನು ಪುಡಿ ಮಾಡಿರ್ತೀರ ಅದನ್ನ ಈ ಥರ ಅದಕ್ಕೆ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ನಿಮ್ಗೆ ಖಾರ ಜಾಸ್ತಿ ಬೇಕು, ಮೆಣಸಿನ್ಕಾಯಿ ಸಾಲಲ್ಲ ಖಾರ ಅಂತ ಹೇಳಿದ್ರೆ ಅವಾಗ ನೀವು ಬೇಕಾದರೆ ಖಾರದ ಪುಡಿಯನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡಬಾರ್ದು ಅಂತ ಏನಿಲ್ಲ, ನಾನು ಯೂಸ್ ಮಾಡ್ತಾ ಇಲ್ಲ, ಸಾಕು ಇಷ್ಟೇ. ಸೊ ಇವಾಗ ಚೆನ್ನಾಗಿ ಬಿಸಿಯಾಗಿದೆ, ಕಡುಬೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಮತ್ತು ಅರಿಶಿನ ಪುಡಿ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಕಡುಬಿದ್ದಿದ್ರಿಂದ ಸ್ವಲ್ಪನೇ ಅರಿಶಿನ ಪುಡಿ ಹಾಕಿದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ. ನೋಡಿ ದಪ್ಪಕ್ಕಿದ್ದನ್ನ ನೀವು ಸ್ವಲ್ಪ ಬೇಕಾದರೆ ಸ್ಮ್ಯಾಶ್ ಬೇಕು ಅಂತ ಹೇಳಿದ್ರೆ ಅದನ್ನ ಅಲ್ಲೇ ಸ್ವಲ್ಪ ಇದು ಮಾಡಿಕೊಂಡ್ರೆ ಸ್ಮ್ಯಾಶ್ ಆಗೋಗುತ್ತೆ. ಇದಾದಮೇಲೆ ಲಾಸ್ಟಿಗೆ ಸ್ವಲ್ಪ ನಾನು ಲೆಮನ್, ಒಂದು 1/2 ಸ್ಪೂನ್ ಅಷ್ಟು ಲೆಮನ್ನು ಇದ್ರ ಮೇಲೆ ಹಂಗೆ ಹಾಕ್ತಾಯಿದ್ದೀನಿ. ಲೆಮನ್ ನೋಡ್ಕೊಂಡು ಹಾಕೊಳ್ಳಿ, ತುಂಬ ಹುಳಿ ಆಗೋಗ್ಬಿಡುತ್ತೆ ಮತ್ತೆ. ಸೊ ಇವಾಗ ನೋಡಿ ಚೆನ್ನಾಗಿ ಬಿಸಿಯಾಗಿದೆ. ಈಸಿ ರೆಸಿಪಿ ನೋಡಿ, 10 ಮಿನಿಟ್ಸು ಬೇಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ವಿದಿನ್ 5-10 ಮಿನಿಟ್ಸ್ ಒಳಗಡೆ ನೀವು ಮಾಡ್ಕೋಬೋದು. ಬನ್ನಿ ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ತೀನಿ ಸ್ಟವ್. ಆಯಿತು. ಇವಾಗ ಟೇಸ್ಟ್ ಮಾಡೋಕ್ಕೆ ಕಡುಬಿಂದ ಮಾಡಿದಂಥ ಉಪ್ಪಿಟ್ಟು ರೆಡಿಯಾಗಿದೆ. ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ.
ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇಟ್ಸ್ ಗುಡ್. ಹೆಂಗಿದೆ? ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಈಸಿ ರೆಸಿಪಿ. ವಿದಿನ್ 5 to 10 minutes ಮಾಡ್ಕೋಬಿಡ್ಬೋದು. ಏನಾದ್ರೂ ಕ್ವಿಕ್ ಆಗಿ ಮಾಡ್ಬೇಕು ಆಫೀಸಿಂದ ಬಂದ ತಕ್ಷಣ ಅಂತ ಹೇಳಿದ್ರೆ, ಇವಾಗ ಏನಾದ್ರು ಲೆಫ್ಟ್ ಓವರ್, ಇವನ್ ಇಡ್ಲಿ ಎಲ್ಲೋ ಮಾಡ್ಬೋದು, ಕಡ್ಬಲ್ಲೂ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಮಾಡಿ ನೋಡ್ಬಿಟ್ಟು ಹೇಗಿತ್ತು ಅಂತ ಹೇಳಿ. ಓಕೆನಾ? ಓಕೆ. ಏನ್ ಚಿಂಚನ್ ಏನ್ ನೋಡ್ತಾ ಇದ್ಯಾ? ಹಳೆ ಶೋ ಇದೆ. ಎಂತಪ್ಪ ಇದೆ ಹೆಸರು? ಲೆಜೆಂಡ್ಸ್ ಆಫ್ ದ ಹಿಡನ್ ಟೆಂಪಲ್ ಅಂತ. ಓಕೆ. ಇದು ಅವಾಗ ಬರ್ತಾ ಇದೆ. ಎಷ್ಟು ವರ್ಷ ಆಯ್ತಿರ್ಬೋದು ಹೇಳುದು? ಎಷ್ಟು ವರ್ಷದಿಂದ ಗೊತ್ತಿಲ್ಲ. ಗೆಸ್ ಮಾಡು. ಒಂದು 15 years. ಅಲ್ಲ, ನೀನ್ ನೋಡ್ತಾ ಇದ್ಯಾ ಅಂತ ಹೇಳಿದ್ರೆ ಒಂದು 20 years ಇರ್ಬೋದು. 25 years ಬ್ಯಾಕ್ ಇದು. ಹೌದಾ? ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಓಕೆ. ಸ್ಕೂಲಿಂದ ಬಂದು ನೋಡ್ತಾ ಇದ್ರು ಇದೆಲ್ಲ. ಶೋ ನಿಕಲೋಡಿಯನ್ ಅಂತ ಒಂದು ಚಾನಲ್ ಇತ್ತು, ಕಾರ್ಟೂನ್ ಚಾನಲ್. ಅದ್ರಲ್ಲಿ ಈ ಶೋ ಬರ್ತಾ ಇತ್ತು. ಓಕೆ. ಕ್ರೇಜ್ ಅವಾಗ. ಹಳೆದೆಲ್ಲ ನೋಡಾಗುತ್ತೆ, ನಾಸ್ಟಾಲಜಿಕ್ ಫೀಲ್ ಆಗುತ್ತೆ. ಓಕೆ. ಸೊ ನೀವು ಯಾರಾದ್ರೂ 90s ಬಾರ್ನ್ ಇದ್ರೆ ನೋಡಿ ಈ ಶೋ. ಏನಾದ್ರು ನ್ಯಾಪ್ಕ ಇದೆಯಾ ಅಂತ ಅಲ್ಲಿಡಿಮಾ. ಈ ಶೋ ಏನಾದ್ರು ನ್ಯಾಪ್ಕ ಇದ್ರೆ ಕಮೆಂಟ್ ಸೆಕ್ಷನ್ ಹಾಕಿ. ಲೆಜೆಂಡ್ಸ್ ಆಫ್ ದಿ ಹಿಡನ್ ಟೆಂಪಲ್, ಲೆಜೆಂಡ್ಸ್ ಆಫ್ ದಿ ಹಿಡನ್ ಟೆಂಪಲ್ ಅಂತ ಶೋ 25 years ago ಈ ರಿಯಾಲಿಟಿ ಶೋ ಬರ್ತಾ ಇತ್ತು. ಸೊ 90s ಬಾರ್ನ್ ಕಿಡ್ಸ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಈ ಶೋ ನ್ಯಾಪ್ಕ ಇದ್ರೆ ಮಸ್ತ್ ಅಲ್ಲ, ನೋಡಾಗಲ್ಲ, ಹಳೇದೆಲ್ಲ ನ್ಯಾಪ್ಕ ಆಗುತ್ತೆ. ಈ ಥರ ಶೋಸ್ ಎಲ್ಲ ಇವಾಗ ಬರೋದೇ ಇಲ್ಲ. ಅವಾಗೆಲ್ಲ ನೋಡಿ ಹೆಂಗಿತ್ತು ಶೋಸ್. ತೋರಿಸ್ಮಾ ವಿಡಿಯೋ. ಜಾಸ್ತಿ ತೋರ್ಸಿದ್ರೆ ಆಗಲ್ಲಮ್ಮ, ಏನಾಗುತ್ತೆ? ಕಾಪಿರೈಟ್ ಬರುತ್ತೆ. ಬರುತ್ತೆ. ಬಂದಿರೋದು ಯಾರೋ ಪ್ರೈವೇಟ್ ರಿಲೀಸ್ ಮಾಡಿಲ್ಲ. ಸಾಕು, ಇವಾಗ ಕಟ್ ಮಾಡಿ. ಕಾಪಿರೈಟ್ ಬಂದ್ರೆ ಕಷ್ಟ ಅಷ್ಟೇ. ಗೆದ್ದ ಅಲ್ಲ ಫೈನಲ್. ಕ್ರೇಜಿ ಶೋ ಮಾತ್ರ. ನೋಡಿ, ಪ್ಯಾಕೇಜ್ ಬಂದಿದೆ. ನೋಡೋಣ ಏನಿದೆ ಪ್ಯಾಕೇಜ್ ಒಳಗಡೆ ಅಂತ ಹೇಳ್ಬಿಟ್ಟು. ಚಿಂಚಿನ್ ಬಾ ಇಲ್ಲಿ. ಇದು ಪ್ಯಾಕೇಜ್ ಓಪನ್ ಮಾಡು, ನೋಡು ಏನಿದೆ ಅಂತ. ಏನೋ ತರಿಸಿದ್ದೀನಿ, ನೋಡು, ಓಪನ್ ಮಾಡಿ ತೋರಿಸು ಏನಿದೆ ಅಂತ. ನಾನು ನಿನ್ನೆ ಆರ್ಡರ್ ಮಾಡಿದ್ದೆ, ಇವತ್ತು ಬಂದಿದೆ. ಬೇಕಲ್ಲ ಮತ್ತೆ, ಯೂಸ್ಫುಲ್ಲೇ, ನಿಂಗು ಇಷ್ಟ ಆಗುತ್ತೆ. ತೆಗಿ, ಈ ಕಡೆ ತೆಗಿ, ಈ ಕಡೆ. ಅಲ್ಲಿ ಅದನ್ನ ತೆಗಿ. ಹಂಗೆ ಕಟ್ ಮಾಡು, ಓಪನ್ ಆಗುತ್ತೆ. ಅಲ್ಲ ಹಂಗೆ ಮಾಡಬೇಡ, ಹೊಡ್ದಾಕ್ಬೇಡ. ಅದು ಬಿಲ್ ಇರುತ್ತೆ, ಬಿಲ್ ಅದರಲ್ಲೇ ಹಾಕಿರ್ತಾರೆ. ಇವಾಗ ಓಪನ್ ಮಾಡಮ್ಮ, ಅಲ್ಲಿಂದನೇ ನೋಡಕ್ ಟ್ರೈ ಮಾಡ್ತಾ ಇದ್ದಾನೆ. ವಾವ್, ಕಮ ಸೈಡ್ದು ಕಟ್ ಮಾಡಿ, ಈ ಕಡೆ ಲೆಫ್ಟ್. ಬಾ, ಡಡ್ಡ ಅನಿಸ್ತಾ ಇದ್ದಾನೆ. ಇರ್ಲಿ ಬಿಡು, ಹಾಕು. ಈ ಮುರ್ದಾಕ್ಬೇಡ, ಸೈಡಿಂದ ಎತ್ತು. ಹೆಂಗ್ ಗೊತ್ತಾಯ್ತು ನಿಂಗೆ?
ಸೂಟ್ ಕೇಸ್ ಥರ. ಚಂಚಣ ಸೂಟ್ ಕೇಸ್ ಇರಬೇಕಲ್ಲ ಇಟ್ಕೊಳ್ಳೋಕ್ಕೆ. ಗ್ರಿಲ್ ಇದು. ಓಪನ್ ಮಾಡು, ಹಂಗಲ್ಲ, ಓಪನ್. ಬಗ್ಗಸು ಈ ಕಡೆ, ಕೆಳಗಡೆ ಗಿಡು, ಕೆಳಗಡೆ ಗಿಡು, ಬಿದೋಗುತ್ತೆ ಒಳಗಡೆ. ಹಾಂ, ಈ ಥರ. ಓಪನ್ ಓಪನ್ ಓಪನ್. ಬರ್ತಾ ಇಲ್ವಾ? ಏನೇನು ಕೊಟ್ಟಿದ್ದಾರೆ? ಇದು ಬ್ರಷ್, ಎಣ್ಣೆ ಹಾಕೊಳ್ಳೋಕ್ಕೆ, ಮತ್ತೆ ಗ್ರಿಲ್ ಸ್ಟಿಕ್. ಓ ನಿಧಾನ ಗ್ರಿಲ್ ಸ್ಟಿಕ್. ಎಷ್ಟು ಕೊಟ್ಟಿದ್ದಾರೆ ಗ್ರಿಲ್ ಸ್ಟಿಕ್? ತುಂಬಾ ಇದೆ, ಸುಮಾರು ಏನೊಂದು 8-10 ಕೊಟ್ಟಿರ್ತಾರೆ ಅಷ್ಟೆ. ಅಷ್ಟೇನಾ? 1 2 3 4 5 ಎಷ್ಟಾಯಿತು? 3 2 5 6 7 8. ಓಕೆ. ಬ್ರಷ್ ಅದಿದು ಸರ್ವಲ್ಲ, ಹಿಂಗೆ ಟರ್ನ್ ಎಲ್ಲ ಮಾಡೋಕ್ಕಾದ್ರೆ ಟರ್ನ್ ಮಾಡಬೇಕಲ್ವಾ, ಅದಕ್ಕೆ ಅದು. ಇದು ಗ್ರಿಲ್, ಹಿಂಗೆ ಇಡೋಕ್ಕೆ, ಇಟ್ಕೊಳ್ಳೋಕ್ಕೆ, ಹಿಂಗೆ ಕೆಳಗಡೆ ಕೆಂಡ ಹಾಕತ್ತೆ. ಉಲ್ಟಾ ಮಾಡಿಡು, ಉಲ್ಟಾ ಹಂಗೆ. ಆಮೇಲೆ ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಇಟ್ಕೋಬೋದು. ಅಲ್ಲ ಅಂದರೆ ಹಿಂಗೆ ಇಟ್ಕೋಬೋದು, ಇಲ್ಲಾಂದರೆ ಇದನ್ನ ತೆಗೆದು ಡೈರೆಕ್ಟಾಗಿ ಹಿಂಗೆ ಸ್ಟಿಕ್ಕು ಇಟ್ಕೋಬೋದು. ಸ್ಟಿಕ್ಕಲ್ಲಿ ಹಾಕಿದ್ರೆ ಸ್ಟಿಕ್ಕಲ್ಲಿ ಇಟ್ಕೋಬೋದು, ಇದ್ರ ಮೇಲೆ ಹಾಕಿದ್ರೆ ಇದ್ರ ಮೇಲೆ ಇಟ್ಕೋಬೋದು. ಅದೇ ಅದು ತಿರುಗ್ಸಕ್ಕೆ. ಇವಾಗ ಚಿಕನ್ ಎಲ್ಲ ಹಾಕೊಂಡಿರ್ತೀವಲ್ವಾ, ಚಿಕನ್ ಅದ್ರ ಮೇಲೆ ಇರುತ್ತೆ. ಹಾಂ, ಕರೆಕ್ಟ್. ಹಾಂ, ಇವಾಗ ಟರ್ನ್ ಮಾಡ್ತೀವಲ್ವಾ ನಾವು. ಎಷ್ಟಿರ್ಬೋದು? 3000 bucks, 3000 ಚಿಲ್ಲರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಊರಿಗೆ ತಗೊಂಡೋಗ್ಬೋದಲ್ಲ? ಬೆಂಗಳೂರಿಗಲ್ಲ, ಊರಿಗೆ ತಗೊಂಡೋಗ್ಬೇಕು. ಊರಲ್ಲಿ ಚೆನ್ನಾಗಾಗುತ್ತೆ ಇದು ಮಾಡಕ್ಕೆ. ಇಲ್ಲ ಸರ್, ಊರಿಗೆ ತಗೊಂಡೋಗಿ ಮಾಡಿದ್ಮೇಲೆ ಒಂದು ವಿಡಿಯೋ ಹಾಕಬೇಕು. ವಿಡಿಯೋ ಹಾಕೋಣ. ಓಕೆ ಗೈಸ್, ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್.